ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಚಾಣಕ್ಯ ಎಲ್ಲರಿಗೂ ಗೊತ್ತಿದ್ದಾರೆ ಅಲ್ವಾ? ಅವರ ಕೆಲವೊಂದು ನೀತಿಗಳು ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ವಿಸ್ಡಮ್ಸ್ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಂತಹ ಒಂದೆರಡು ಪಾಯಿಂಟನ್ನು ನಾನು ನಿಮ್ಗೆ ಹೇಳ್ತೀನಿ ಇವತ್ತು. ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂತ. ಕೆಲವರು ಹೆಂಗೆ ಅಂದರೆ ಯಾವಾಗಲೂ ನಾನು ಇರೋದೇ ಹಿಂಗೆ ಅಂತ ಅವ್ರ ಗುಣನ ಬದಲಾಯಿಸ್ಕೊಳ್ಳೋದೇ ಇಲ್ಲ. ನಾನು ಅನ್ನೋ ಅಹಂಕಾರ, ಈಗೋ ಅವರಲ್ಲಿ ಮನೆ ಮಾಡಿರುತ್ತೆ. ಅಂಥವ್ರಿಗೆ ಈ ಜಗತ್ತಿನಲ್ಲಿ ದುರ್ಜನರಿಗೆ ಎಷ್ಟೇ ಒಳ್ಳೆಯ ಊಟ ಉಪಚಾರಗಳನ್ನು ಮಾಡಿಸಿದ್ರೂ ಕೂಡ ಅವರಲ್ಲಿನ ದುಷ್ಟ ಗುಣಗಳು ಹೋಗೋದಿಲ್ಲ. ಉದಾಹರಣೆಗೆ, ನಿಂಬೆ ಗಿಡಕ್ಕೆ ನೀವೆಷ್ಟೇ ಪಾಯಸ ತುಪ್ಪ ಎರೆದ್ರೂ ಕೂಡ ಅದು ತನ್ನಲ್ಲಿ ಮಧುರತೆಯನ್ನು ತುಂಬಿಕೊಳ್ಳೋದಿಲ್ಲ. ಅಂದರೆ ಆ ಹುಳಿ ಅಂಶ ಇರುತ್ತೋ ಹೊರತು ಅದರಲ್ಲಿ ಯಾವುದೇ ರೀತಿ ಸ್ವೀಟ್ನೆಸ್ ಬರಲ್ಲ. ಅದೇ ರೀತಿ ಹೆಂಡದ ಮಡಿಕೆಯನ್ನು ಬೆಂಕಿಯಲ್ಲಿ ಸುಟ್ಟರೂ ಕೂಡ ಅದನ್ನು ಶುದ್ಧವೆಂದು ತಿಳಿಯಬಾರದು. ಇದೇ ಪ್ರಕಾರ ಯಾವ ವ್ಯಕ್ತಿಯ ಮನಸ್ಸು ಮಲಿನವಾಗಿರುತ್ತದೋ ಅಂಥವನಿಗೆ ತೀರ್ಥ ಸ್ನಾನದ ಯಾವ ಫಲವೂ ದೊರೆಯುವುದಿಲ್ಲ. ತೀರ್ಥ ಸ್ನಾನದಿಂದ ಶರೀರ ಶುದ್ಧವಾಗಬಹುದೇ ಹೊರತು ಮನಸ್ಸಲ್ಲ. ಪಾಪಿಯಾದವನು 100 ತೀರ್ಥಗಳಲ್ಲಿ ಸ್ನಾನ ಮಾಡಿದರೂ ಅವನು ಪಾಪಿಯಾಗಿಯೇ ಇರುತ್ತಾನೆ. ಎಲ್ಲರೂ ಹೇಳ್ತಾರಲ್ವ, ಚರ್ಮ ತೊಳೆದ್ರೆ ಕರ್ಮ ಹೋಗುತ್ತಾ ಅಂತ. ಕೆಲವರು ನಾನು ಅಹಂಕಾರವನ್ನು ಅವರೇ ಬಿಡಬೇಕು ಹೊರತು ಯಾವುದೋ ಒಂದು ಪೂಜೆ ಮಾಡಿದ ತಕ್ಷಣ, ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಅವರ ಹಮ್ಮು ಇಳಿಯಲ್ಲ, ಅವರು ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂತ ಇದಕ್ಕೆ ಹೇಳೋದು. ಕಾಗೆ ಎಷ್ಟೇ ಎತ್ತರವಾದ ಕಟ್ಟಡವೇರಿ ಕುಳಿತರೂ ಅದನ್ನು ರಣಹದ್ದು ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿಯ ಗೌರವ ಅವನ ಗುಣಗಳ ಮೇಲೆ ನಿರ್ಧಾರವಾಗಿರುತ್ತದೆಯೇ ಹೊರತು ಅವನಿರುವ ಎತ್ತರ, ಸ್ಥಾನ, ಮಾನ, ಸಿರಿವಂತಿಕೆಯ ಮೇಲಲ್ಲ. ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ರೂ ಕೂಡ 4 ಜನಕ್ಕೆ ಒಂದು ಗೌರವವನ್ನು ಕೊಡೋದು ಗೊತ್ತಿದ್ರೆ ಅವನು ತುಂಬ ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ. ಅದೇ ರೀತಿ ಒಬ್ಬ ಕುಡುಕನಿಗೆ ಸರಿ ಕೆಟ್ಟದು ಹೇಗೆ ಗೊತ್ತಾಗಲ್ವೋ ಅದೇ ರೀತಿ ಒಬ್ಬ ಸ್ವಾರ್ಥ ಆಸೆಗಳನ್ನು ತುಂಬಿಕೊಂಡಿರ್ತಾನಲ್ವ ಅವನಿಗೂ ಕೂಡ ಸರಿ ಕೆಟ್ಟದ್ದು, ಸರಿ ತಪ್ಪು ಸ್ವಲ್ಪವೂ ಗೊತ್ತಾಗೋದಿಲ್ಲ. ನಾನು ಅನ್ನೋ ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಮನುಷ್ಯ ತುಂಬ ಉನ್ನತ ಸ್ಥಾನಕ್ಕೆ ಇರುತ್ತಾನೆ. ಫ್ರೆಂಡ್ಸ್, ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.